ಮಧ್ಯಪ್ರಾಚ್ಯದ ಯುದ್ಧ ಭಾರತದ ಡಾಂಬರು ಉದ್ಯಮದ ಮೇಲೂ ಕೂಡ ಪರಿಣಾಮವನ್ನು ಬೀರಿತು. ಈಗ ಅದು ಕೂಡ ಕ್ಲಿಯರ್ ಆಗುವಂಥ ಮುನ್ಸೂಚನೆ ಕಾಣ್ತಾ ಇದೆ. ಯುದ್ಧ ಶುರುವಾದ ಬಳಿಕ ಮೊದಲ ಹಡಗು ಅಂದರೆ ಡಾಂಬರು ಹೊತ್ತ ಹಡಗು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಬಂದರಿಗೆ ಬಂದಿದೆ. UAEಯಿಂದ ಕಾರವಾರಕ್ಕೆ ಚೆಂಗೆಕ್ಸ್ ಅನ್ನುವಂಥ ಹಡಗು ಎಂಟ್ರಿ ಕೊಟ್ಟಿದೆ. ಕಚ್ಚಾ ಡಾಂಬರು ಹೊತ್ತು ಕಾರವಾರಕ್ಕೆ ಹಡಗು ಬಂದು ತಲುಪಿರೋದು. 5500 ಟನ್ ಸಾಮರ್ಥ್ಯದ ಹಡಗು. ಹಡಗಿನಲ್ಲಿ 3100 ಟನ್ ಕಚ್ಚಾ ಡಾಂಬರ್ ಇದೆ. UAEಯಿಂದ ಕಾರವಾರಕ್ಕೆ ಹಡಗು ಆಗಮಿಸಿದೆ. ಮಾರ್ಚ್ 3ನೇ ತಾರೀಕು ಹೊರಟಿತ್ತು ಹಡಗು. ಟ್ಯಾಂಕರ್ಗಳೆಲ್ಲ ಬಂದು ಕಾಯ್ತಾ ಇದ್ವು ಮೊನ್ನೆಯಿಂದ ಹಡಗು ಬರುತ್ತೆ ಅಂತ, ಆದರೆ ಬಂದಿರಲಿಲ್ಲ. ಟ್ಯಾಂಕರ್ ಚಾಲಕರು ಕಾಯ್ತಾನೆ ಇದ್ರು ಬಂದರು ಸಮೀಪ ಹಡಗು ಬರುತ್ತೆ ಅಂತ. ಈಗ ಹಡಗು ಬಂದು ತಲುಪಿದೆ. ದೃಶ್ಯ ನೋಡ್ತಾ ಇದ್ದೀವಿ. ಕಚ್ಚಾ ಡಾಂಬರು ಹೊತ್ತಿರುವಂಥ ಹಡಗಿದು ಕಾರವಾರಕ್ಕೆ ಬಂದು ತಲುಪಿರುವಂಥ ದೃಶ್ಯ. ಮಧ್ಯಪ್ರಾಚ್ಯ ದೇಶಗಳ ಯುದ್ಧಗಳ ಹಿನ್ನೆಲೆಯಲ್ಲಿ ದುಬೈನಿಂದ ಕಾರವಾರದ ವಾಣಿಜ್ಯ ಬಂದರಿಗೆ ಈಗ ಮೊದಲ ಹಡಗು ಆಗಮಿಸಿರುವಂಥದ್ದು. ನಾವೀಗ ಕಾರವಾರದ ವಾಣಿಜ್ಯ ಬಂದರಿನಲ್ಲಿದ್ದೇವೆ. ದುಬೈನ ಕೋರ್ಪಕಾನ್ ಎಂಬುವ ಬಂದರಿನಿಂದ ಈ ಚೆಂಗೆಕ್ಸ್ ಎನ್ನುವ ಹಡಗು ಆಗಮಿಸಿದ್ದು, ಈ ಹಡಗು 5500 ಟನ್ ಸಾಮರ್ಥ್ಯದ ಹಡಗಾಗಿದ್ದು ಈಗಾಗಲೇ 1100 ಟನ್ ಸಾಮರ್ಥ್ಯದ ಕಚ್ಚಾ ಡಾಂಬರನ್ನು ತುಂಬಿ ಈಗ ಕಾರವಾರದ ವಾಣಿಜ್ಯ ಬಂದರಿಗೆ ಬಂದಿರುವಂಥದ್ದು. ಕಳೆದ 2 ದಿನಗಳ ಹಿಂದೆ ಯಾವುದೇ ರೀತಿಯ ವಾಣಿಜ್ಯ ಚಟುವಟಿಕೆ ಇಲ್ಲದೆ ಕಾರವಾರದ ಈ ಒಂದು ವಾಣಿಜ್ಯ ಬಂದರು ಬಿಕೋ ಅಂತ ಇತ್ತು. 10 ದಿನಗಳಿಂದ ಡಾಂಬರ್ ಟ್ಯಾಂಕರ್ಗಳು ಸಹ ವಾಣಿಜ್ಯ ಬಂದರಿನಲ್ಲಿ ಕಚ್ಚಾ ಡಾಂಬರ್ ತುಂಬಿ ತರುವ ಹಡಗುಗಳಿಗೆ ಕಾದು ಸುಸ್ತಾಗಿದ್ರು. ಇದರಿಂದ ಲಾರಿ ಚಾಲಕ ಮಾಲಕರು ಸಂಕಷ್ಟಕ್ಕೀಡಾಗಿದ್ದರು. ಆದರೆ ಈ ಒಂದು ಹಡಗು ದುಬೈನಿಂದ ಬಂದಿದ್ದು, ಇರಾನ್ ಈಗಾಗಲೇ ಹಾರ್ಮೋಜ್ ಜಲಸಂಧಿಯನ್ನು ನಿರ್ಬಂಧ ಹೇರಿದ ಹಿನ್ನೆಲೆಯಲ್ಲಿ ದುಬೈನ ಸುತ್ತುವರಿದು ಕೋರ್ಪಕಾನ್ ಬಂದರಿನಿಂದ ಕಾರವಾರಕ್ಕೆ ಬಂದಿರುವಂಥದ್ದು. ಕೋರ್ಪಕಾನ್ನಿಂದ ಕಾರವಾರಕ್ಕೆ 7 ದಿನದ ಜರ್ನಿ ಇದ್ದು ಈ ಹಡಗು ಈಗಾಗಲೇ ಕಾರವಾರದ ವಾಣಿಜ್ಯ ಬಂದರಿನಲ್ಲಿ ಇರುವಂಥದ್ದು. ಒಟ್ಟಾರೆ ಏನು ಮಧ್ಯಪ್ರಾಚ್ಯ ದೇಶಗಳ ಯುದ್ಧಗಳ ಹಿನ್ನೆಲೆಯಲ್ಲಿ ಕಾರವಾರದ ವಾಣಿಜ್ಯ ಬಂದರು ಬಿಕೋ ಅಂತ ಇತ್ತು. ಆದರೆ ಈಗ ಮೊಟ್ಟ ಮೊದಲ ಬಾರಿಗೆ ಗಲ್ಫ್ ದೇಶದಿಂದ, ಅದರಲ್ಲೂ UAEಯಿಂದ ಚೆಂಗೆಕ್ಸ್ ಎನ್ನುವ ಹಡಗಿನ ಮೂಲಕ ಕಚ್ಚಾ ಡಾಂಬರ್ ಬಂದಿರುವಂಥದ್ದು. ಗಿರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.